ಅಪ್ಪ ಈಗ ಬಂದ್ರಾ? ಕೈಕಾಲು ತೊಳ್ಕೊ ಬನ್ನಿ, ಊಟ ಬಡಿಸ್ತೀನಿ. ಸಪ್ತಮಿ, ಇವತ್ತು ಪ್ರಪಂಚದ 8ನೇ ಅದ್ಭುತ ನೋಡ್ದೆ ಕಣೆ. ಏನಪ್ಪ ಅದು? ನಿಮ್ಮಮ್ಮ ಭಾಮ ನಿದ್ದೆ ಮಾಡ್ದೇನೆ ನನಗೋಸ್ಕರ ಕಾಯ್ತಾ ಇದ್ದಾಳೆ. ಇವತ್ತು ಅವಳೇ ನನಗೆ ಊಟ ಬಡಿಸ್ತಾಳಂತೆ. ಸೂಪರ್ ಅಪ್ಪ. ಇವತ್ತು ಅಮ್ಮನೇ ಊಟ ಬಡಿಸ್ಲಿ, ಮಜ್ಜಾ ಮಾಡಿ. ಮಜಾ ಅಲ್ಲಮ್ಮ, ಸಜಾ ನನಗೆ. ಅವಳು ಇಷ್ಟೊತ್ತರೆಗೂ ಎಚ್ಚರವಾಗಿದ್ದಾಳೆ ಅಂತಂದ್ರೆ ಏನಾದ್ರೂ ಅನಾಹುತ ಮಾಡ್ತಾಳೆ ಅಂತ ಡೌಟ್ ಬರ್ತಿದ್ಯಮ್ಮ. ಅದೆಲ್ಲ ಇರ್ಲಮ್ಮ. ಸಪ್ತಮಿ, ಅಳಿಯಂದ್ರಿಗೆ ಫೋನ್ ಮಾಡಿ ಮಾತಾಡ್ದ್ಯಮ್ಮ? ಇಲ್ಲ ಅಪ್ಪ. ಮಾತಾಡ್ಬೇಕಲ್ವೇನಮ್ಮ? ದೇವಸ್ಥಾನದಲ್ಲಿ ಆ ಮಂಜರಿ ಇವತ್ತು ನಡ್ಕೊಂಡಿದ್ದ ರೀತಿಗೆ ಪಾಪ ಅಳಿಯಂದ್ರಿಗೆ ಎಷ್ಟು ಬೇಜಾರಾಗಿರುತ್ತೋ ಏನೋ. ನೀನ್ ಸಮಾಧಾನವಾಗಿ 4 ಮಾತಾಡಿದ್ರೆ ತಾನೇ ಅವ್ರಿಗೂ ನೆಮ್ಮದಿ ಅನ್ಸೋದು. ಹೋಗಮ್ಮ, ಹೋಗಿ ಫೋನ್ ಮಾಡಿ ಅಳಿಯಂದ್ರ ಜೊತೆ ಮಾತಾಡು. ಸರಿಯಪ್ಪ, ನಾನು ಫೋನ್ ಮಾಡ್ತೀನಿ, ನೀವು ಊಟ ಮಾಡಿ. ಆಯ್ತಮ್ಮ. ಇವ್ರಿಗೆ ಏನಾಗಿದೆ? ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಒಂದು ಫೋನು ಇಲ್ಲ, ಮೆಸೇಜು ಇಲ್ಲ. ಅಪ್ಪ ಹೇಳಿರೋ ಥರ ಈ ಮಂಜರಿ ಫ್ಯಾಮಿಲಿಯವ್ರು ಮಾತಾಡಿರೋದಕ್ಕೆ ಶ್ರೀಮಂತ್ ಅವ್ರೇನಾದರೂ ಬೇಜಾರು ಮಾಡ್ಕೊಂಡಿದ್ದಾರಾ? ಅಪ್ಸೆಟ್ ಆಗಿದ್ದಾರಾ? ಅಣ್ಣ, ನೀನೇನಕ್ಕೆ ಬಂದೆ ಅಲ್ಲಿಗೆ? ಅಣ್ಣ ಊಟ. ನಾನು ಆಗ್ಲೇ ಬೇಡ ಅಂತ ಹೇಳ್ದೆ ತಾನೆ, ಮತ್ತೆನಕ್ಕೆ ಬಂದಿದ್ಯಾ? ಹಾಗೆ ಹಸ್ಕೊಂಡಿದ್ರೆ ಒಳ್ಳೇದಲ್ಲ ಅಣ್ಣ. ಬಾರಣ್ಣ, ಊಟ ಮಾಡು. ಸುಮ್ಮನೆ ಕೋಪ ಬರ್ಸ್ಬೇಡ, ಹೋಗಿಲ್ಲಿಂದ ಹೋಗು ಅಂದೆ. ಹೇಳಿ ಸಪ್ತಮಿ ಅವರೇ. ಮನೆಗೆ ರೀಚ್ ಆದ್ಮೇಲೆ ಒಂದು ಫೋನು ಇಲ್ಲ, ಏನಾಯ್ತು? ದೇವಸ್ಥಾನದಲ್ಲಿ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹೌದು, ಮದುವೆ ಆಗೋ ಅಷ್ಟರಲ್ಲಿ ಯೋಗರಾಜು ಮತ್ತು ಆ ಶಕು ನಿಮ್ಮ ಮಂಜರಿ ಎಷ್ಟು ಕಿತಾಪತಿ ಮಾಡ್ತಾರೋ ಗೊತ್ತಿಲ್ಲ. ಹಿಂಗೆ ಗಲಾಟೆ ಮಾಡ್ತಾರೋ ಅಂತ ಅದೇ ಟೆನ್ಷನ್ ಆಗಿಬಿಟ್ಟಿದೆ. ಅವ್ರು ಮಾತಾಡ್ದಿಲ್ಲ ನೆನ್ಸ್ಕೊಂಡ್ರೆ ಹಾಗೆ ಮೈಯೆಲ್ಲ ಉರಿದು ಬೆಂಕಿ ಆಗ್ತಿದೆ. ಇನ್ನೊಂದು ಕಡೆ ಏನಾಗುತ್ತೋ ಅನ್ನೋ ಭಯ ಕೂಡ ಆಗ್ತಿದೆ. ಮಿಸ್ಟರ್ ಶ್ರೀಮಂತ್ ಕುಮಾರ್ ಅವ್ರಿಗೆ ಯೋಚನೆನಾ? ತಲೆ ಕೆಡಿಸ್ಕೋಬೇಡಿ. ಮಂಜರಿ ಅಲ್ಲ ಅಂತ 100 ಜನ ಬಂದ್ರು ಈ ಮದ್ವೆನ ನಿಲ್ಸಕ್ ಸಾಧ್ಯನೇ ಇಲ್ಲ. ನಿಮ್ ಜೊತೆ ಯಾವಾಗ್ಲೂ ನಾನು ಇದ್ದೇ ಇರ್ತೀನಿ. ಅದ್ಯಾರು ನನ್ನ ಹಸ್ಬೆಂಡ್ಗೆ ಬಂದು ತೊಂದರೆ ಕೊಡ್ತಾರೋ ನಾನು ನೋಡ್ತೀನಿ. ನಿಜ ಹೇಳ, ಈಗ ನಿಜವಾಗ್ಲೂ ಧೈರ್ಯ ಬಂದಂಗೆ ಆಗ್ತಿದೆ. ಮೈಯೆಲ್ಲ ಏನೋ ಒಂಥರ ಶಕ್ತಿ ಬಂದಂಗೆ. ಈ ರಾಕ್ಷಸರಿಗೆ ಶಕ್ತಿ ಬರುತ್ತಲ್ಲ ಹಾಗೆ. ಅಯ್ಯೋ, ಅದು ರಾಕ್ಷಸ ಶಕ್ತಿ ಅಲ್ಲ, ದೇವತೆಗಳಿಗೆ ಶಕ್ತಿ ಬರುತ್ತಲ್ಲ ಹಾಗೆ ಅಂತ ಹೇಳ್ಬೇಕು. ಹಾ, ಅದೇ ದೇವತೆಗಳಿಗೆ ಶಕ್ತಿ ಬರುತ್ತಲ್ಲ, ಮೈಯೆಲ್ಲ ಒಂಥರ ಎನರ್ಜಿ ಬಂದಂಗೆ ಆಗ್ತಿದೆ. ಈಗ ನೋಡಿ, ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಿದೆ. ಥ್ಯಾಂಕ್ಸ್ ಸಪ್ತಮಿ ಅವರೇ. ಥ್ಯಾಂಕ್ಸು ನನ್ಗಲ್ಲ, ನಮ್ಮ ಅಪ್ಪಂಗೆ ಹೇಳಬೇಕು. ನೀವು ಅಪ್ಸೆಟ್ ಆಗಿದ್ದೀರಾ ಅಂತ ಗೊತ್ತಾಗಿ ಅವ್ರು ಕಾಲ್ ಮಾಡಿ ಸಮಾಧಾನ ಮಾಡು ಅಂತ ಹೇಳಿದ್ರು. ನಾವು ಕಷ್ಟದಲ್ಲಿದ್ದಾಗ ಒಂದು ಧ್ವನಿ ಕೇಳಿದ್ರೆ ಸಾಕು, ಏನೋ ಒಂಥರ ಖುಷಿ, ಸಂತೋಷ ಸಿಕ್ಕಂಗಾಗುತ್ತೆ. ಅದರಲ್ಲೂ ಆ ಧ್ವನಿ ನಮ್ಮ ಲೈಫ್ ಪಾರ್ಟ್ನರ್ದೇ ಆಗಿದ್ರೆ ಅವ್ರಿಗಿಂತ ಅದೃಷ್ಟವಂತರು ಮತ್ತೊಬ್ಬರಿಲ್ಲ ಅಂತ ಹೇಳ್ತಾರೆ. ನೀವು ನನ್ನ ಲೈಫಲ್ಲಿ ಬಂದಿದ್ದು ನನಗೊಂಥರ ಬಂಗಾರದ ನಿಧಿನೇ ಸಿಕ್ತಂಗಾಗಿದೆ ನೋಡಿ. ಬಂಗಾರದ ನಿಧಿ ಸಿಕ್ತು ಅಂತಾನೆ ಅನ್ಕೊಳ್ಳಿ. ಅದು ಸಪ್ತಮಿಯವರು ನಾನು ನಿಮ್ಮನ್ನ ಈಗಲೇ ನೋಡ್ಬೇಕಂತ ಅನ್ನಿಸ್ತಿದೆಯಲ್ಲ. ಈಗ್ಲಾ? ಹಾ ಹೌದು.
ಈಗಲೇ ವಾಟರ್ ಕ್ಯಾನ್ ಹಾಕ್ಬೇಕಂತ ಹೇಳಿ ಹಾಗೆ ಬೇಕಲ್ಲಿ ಬಂದ್ಬಿಡಿ. ನಾನು ಈ ಕಡೆಯಿಂದ ಬೇಕಲ್ಲಿ ಬಂದ್ಬಿಡ್ತೀನಿ. ಹೆಂಗೆ? ಇದೇನೇನಾದ್ರೂ ಅಪ್ಪನಿಗೆ ಹೇಳಿದ್ರೆ ನನ್ನನ್ನು ಕಳ್ಸೋದ್ರ ಬದಲು ಅವರೇ ಕ್ಯಾನ್ ಹಾಕಿ ಬರ್ತೀನಿ ಅಂತ ಹೇಳ್ತಾರೆ.